ಇದು ಸರಳ ಬಡ್ಡಿ ಟಾಪಿಕ್ ಮೇಲೆ ಈ ಕ್ವಶನ್ ಕೇಳ್ತಾ ಇದ್ದಾರೆ. ಕ್ವಶನ್ ಏನು ಹೇಳ್ತಾ ಇದ್ದಾರೆ ಅಂದರೆ, ಒಂದು ಮೊತ್ತ 10 ವರ್ಷದಲ್ಲಿ 7 ಪಟ್ಟಾಗ್ತಾ ಇದೆ, ಹಾಗಾದರೆ ಅದೇ ಮೊತ್ತ ಅದೇ ಬಡ್ಡಿ ದರದಲ್ಲಿ 20 ವರ್ಷಕ್ಕೆ ಎಷ್ಟು ಪಟ್ಟಾಗುತ್ತೆ ಅಂತ ಈ ಕ್ವಶನಲ್ಲಿ ಕೇಳ್ತಾ ಇರೋದು. ಇದನ್ನು ಯಾವ ರೀತಿ ಸಾಲ್ವ್ ಮಾಡೋಣ ನೋಡೋಣ ಬನ್ನಿ. ಒಂದು ಮೊತ್ತ ಅಂತ ಹೇಳ್ತಾ ಇದ್ದಾರೆ, ಅದು ಅಸಲಾಗಿರುತ್ತೆ, ಇಂಗ್ಲೀಷಲ್ಲಿ ಪ್ರಿನ್ಸಿಪಲ್ ಅಂತ ಕರಿತೀವಿ. ಈಗ ನಾನು ₹1 ಪ್ರಿನ್ಸಿಪಲ್ ಇದೆ ಅಂತ ಅಂದರೆ ಅದು ಎಷ್ಟು ಪಟ್ಟು ಆಗ್ತಾ ಇದೆ? 7 ಪಟ್ಟು ಆಗ್ತಾ ಇದೆ. ಹಾಗಾದರೆ ಎಷ್ಟು ಜಾಸ್ತಿ ಆಯಿತು? 6 ಜಾಸ್ತಿ ಆಯಿತು. ಇದೇನಾಗಿರುತ್ತೆ ಅಂದರೆ ಸಿಂಪಲ್ ಇಂಟ್ರೆಸ್ಟ್, ಸರಳ ಬಡ್ಡಿ ಆಗಿರುತ್ತೆ. ಓಕೆನಾ? 6 ಎಷ್ಟಕ್ಕೆ ಸಮ? 10 ವರ್ಷಕ್ಕೆ 6 ಸರಳ ಬಡ್ಡಿ ಸಿಗ್ತಾ ಇದೆ. ಹಾಗಾದರೆ ನಮಗೆ ಕೇಳ್ತಾ ಇರೋದೇನು? 20 ವರ್ಷಕ್ಕೆ ಎಷ್ಟು ಪಟ್ಟು ಆಗ್ತಾ ಇದೆ ಅಂತ ಕೇಳ್ತಾ ಇದ್ದಾರೆ. ಓಕೆನಾ? ಅಲ್ಲಿಗೆ 0 ಕ್ಯಾನ್ಸಲ್ ಆಗುತ್ತೆ. 6 ಇಂಟು 2 ಎಷ್ಟಾಗುತ್ತೆ? 12. ಓಕೆನಾ? ಇದೇನಾಯಿತು? ಸಿಂಪಲ್ ಇಂಟ್ರೆಸ್ಟ್ ಆಯಿತು. ನಮ್ಗೇನು ಕೇಳ್ತಾ ಇರೋದು? ಎಷ್ಟು ಪಟ್ಟು ಆಗ್ತಾ ಇದೆ ಅಂತ. ಓಕೆನಾ? 12 ಸಿಂಪಲ್ ಇಂಟ್ರೆಸ್ಟ್ ಆಯಿತು. ಹಾಗಾದರೆ ಅಸಲು ಎಷ್ಟಿದೆ? 1 ಇದೆ. ಎರಡನ್ನೂ ಆ್ಯಡ್ ಮಾಡಿದ್ರೆ ಎಷ್ಟಾಗುತ್ತೆ? 13 ಟೈಮ್ಸು ಎಷ್ಟು? 20 ವರ್ಷಕ್ಕೆ ಆಗುತ್ತೆ.